ಅಮೃತ ಅವರು ಸ್ಟೂಡೆಂಟ್ ಆಗಿದ್ದಾಗ ತುಂಬಾ ಕ್ರೇಜಿ ಅಂತ ಗೊತ್ತು. ಅಮೃತ ಅವ್ರಿಗೂ ಈ ರೀತಿ ಆಸೆಗಳಿತ್ತ ಬಾಯ್ಸ್ ಹಾಸ್ಟೆಲ್ಗೆ ಒಂದಿನ ಹೋಗ್ಬೇಕು ಅಂತ? ಇವಾಗಲೂ ಆಸೆ ಇದೆ ಇನ್ನೂ ಒಂದ್ಸತಿ ಬಂದು ಒಂದು ಕ್ಯೂರಿಯಾಸಿಟಿ ಅದು. ಯಾಕಂದರೆ ಬಾಯ್ಸ್ ಹಾಸ್ಟೆಲ್ ಒಳಗಡೆ ಹೇಗಿರ್ತಾರೆ, ಹೆಂಗೆ ಮಜಾ ಮಾಡ್ತಾರೆ ಅಂತ. ಯೂಶ್ವಲಿ ಸಿನಿಮಾಗಳಲ್ಲಿ ಕತೆ ನೋಡಿದಾಗ ಹೌದಾ ಇಷ್ಟೆಲ್ಲ ತರಲೇ ಇರುತ್ತಾ ಅಂತ. ನನಗೆ ಹಾಸ್ಟೆಲ್ ಹುಡುಗರು ಸಿನಿಮಾ ನೋಡಿದಾಗ್ಲೂ ಅಷ್ಟೇ ತುಂಬ ಜನ ಕೇಳ್ತಾ ಇದ್ದೀನಿ, ನಿಜವಾಗ್ಲೂ ಹಾಸ್ಟೆಲ್ ಇಷ್ಟೆಲ್ಲ ಮಾಡ್ತೀರಾ ನೀವು ಅಂತ. ಅವ್ರು ಅಯ್ಯೋ ಇದಕ್ಕಿಂತ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾಯಿದ್ರು. ಸೊ ಅದೊಂದು ಕ್ಯೂರಿಯಾಸಿಟಿ ಇತ್ತು. ಈ ಸಿನಿಮಾಲಿ ಫುಲ್ಫಿಲ್ ಆಗಿದೆ ನನಗೆ. ಆ ಸಿನಿಮಾ ಲಾಸ್ಟ್ ಸೀನಲ್ಲೂ ಹೇಳ್ತೀನಿ ನಾನು, ಅಯ್ಯೋ ಬಿಟ್ಟು ಹೋಗ್ಬೇಕಂತ ಅನಿಸ್ತಾ ಇಲ್ಲ ಅಂತ. ಐ ಥಿಂಕ್ ಹಾಸ್ಟೆಲ್ ಜೀವನ ಅಷ್ಟು ಚೆನ್ನಾಗಿರುತ್ತೆ, ಎಸ್ಪೆಷಲಿ ಬಾಯ್ಸ್ ಹಾಸ್ಟೆಲ್ ಅಷ್ಟು ಚೆನ್ನಾಗಿರುತ್ತೆ. ಫನ್ ರೈಡ್ ಆಗಿತ್ತು ನಿಮ್ಗೆ ಎಸ್ಪೆಷಲಿ ಶೂಟ್ ಮಾಡುವಾಗ? ಅಫ್ಕೋರ್ಸ್ ಶೂಟ್ ಮಾಡುವಾಗ ಅಷ್ಟೊಂದು ಹಾರರ್ ಅಂತ ನಿಮ್ಗೆ ಅನ್ಸಲ್ಲ, ಆದರೆ ನಮಗೆ ನೋಡೋರಿಗೆ ತುಂಬ ಹಾರರ್ ಫೀಲ್ ಆಗುತ್ತೆ, ತುಂಬ ಕಾಮಿಡಿನೂ ಇದಾಗುತ್ತೆ. ಆದರೆ ಆ 4 ಬಾಯ್ಸ್ ಇದಾರಲ್ಲ ನಿಮ್ಮನ್ನ ಸಕ್ಕತ್ತಾಗಿ ನಗ್ಸಿರ್ತಾರೆ ಅಂತ ಅನ್ಸುತ್ತೆ, ಕೂಳೆ ಕೊಟ್ಟಿರ್ತಾರೆ ಅನ್ಸುತ್ತೆ. ನಿಮಗೆ ಒಬ್ಬರೇ ಹುಡುಗಿ ಇದ್ದಿದ್ರಿಂದ ಇಡೀ ಬಾಯ್ಸ್ ನಡುವೆ ನೀವು ಒಬ್ಬರೇ, ಸೊ ನೀವೆಷ್ಟು ಎಂಜಾಯ್ ಮಾಡೋದು? ಸಕ್ಕತ್ ಎಂಜಾಯ್ ಮಾಡಿದೆ. ಅಂದರೆ ಎಷ್ಟೊಂದು ಸತಿ ಡೈಲಾಗ್ಸ್ ಮರ್ತೋಗಿ ನಕ್ಕಿದುಂಟು. ತುಂಬ ಸತಿ ಬೈಸ್ಕೊಂಡಿದ್ದೀವಿ ನಾವು ಚೈತನ್ಯ ಅವ್ರ ಕೈಯಲ್ಲಿ, ಕ್ಯಾರೆಕ್ಟ್ರಲ್ಲಿ ಇರಿ ಎಲ್ಲರೂ ಕ್ಯಾರೆಕ್ಟ್ರಲ್ಲಿ ಇರಿ ಅಂತ. ಡೈಲಾಗ್ ಹೇಳ್ತಿದ್ದಂಗೆ ಅದು ಪಂಚ್ ಹಾಕ್ತಿದ್ದಂಗೆ ಅಲ್ಲೇ ನಕ್ಬಿಡ್ತಾ ಇದ್ವಿ ನಾವು. ಸೊ ನಾನು ಡಬ್ಬಿಂಗ್ ಮಾಡ್ಬೇಕಾದ್ರೂ ಸಹ ತುಂಬ ನಗ್ತಾ ಇದ್ದೆ. ಸರ್ ಇಲ್ಲ ನೀನು ಸ್ವಲ್ಪ ಬ್ರೇಕ್ ತಗೋ, ಇಷ್ಟು ನಕ್ಕರೆ ವಾಯ್ಸ್ ಕ್ರ್ಯಾಕ್ ಆಗತ್ತೆ, ಮಾಡೋಕ್ಕಾಗಲ್ಲ ಅಂತ. ಸಖತ್ ತರಲೆ ಕೊಟ್ಟಿದ್ದಾರೆ, ಸಖತ್ ತಮಾಷೆ মানে ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾನು ಎಷ್ಟೊಂದು ಸತಿ ಅವ್ರು ನಾನು ಹುಡುಗಿ ಅನ್ನೋದನ್ನು ಮರ್ತೋಗಿ ಅಷ್ಟು ಕಂಫರ್ಟಬಲ್ ಆಗಿ ಜೋಕ್ ಮಾಡ್ಕೊಂಡಿದ್ರು. ಸೊ ನನಗೂ ಆ ಎಕ್ಸ್ಪೀರಿಯನ್ಸ್, ಆ ಕಂಫರ್ಟಬಿಲಿಟಿ, ಆ ಸ್ಪೇಸ್, ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಿದ್ರು 4 ಜನ ಬಾಯ್ಸ್. ಆ್ಯಂಡ್ ನಾವು ತುಂಬ ರಿಹರ್ಸಲ್ಸ್ ಮಾಡ್ತಾಯಿದ್ವಿ. ಸೊ ಅದೊಂದು ಬಾಂಡ್ ತುಂಬ ಚೆನ್ನಾಗಿ ಬೆಳೆದಿತ್ತು. ಐ ಥಿಂಕ್ ಇವತ್ತು ಸ್ಕ್ರೀನ್ ಮೇಲೆ ಏನು ಚೆನ್ನಾಗಿ ಕಾಂಬಿನೇಷನ್ ವರ್ಕ್ ಆಗಿದೆ, ಅದು ಮೋಸ್ಟ್ಲಿ ಬಿಕಾಸ್ ನಾವು ವರ್ಕ್ಶಾಪ್ಸ್ ಮಾಡಿದ್ರಿಂದ ಅಂತ ನಾನು ಹೇಳ್ತೀನಿ. ಅಮೃತಗೆ ಈ ಒಂದು ಪಾತ್ರ ತುಂಬ ಅವಶ್ಯಕತೆ ಇತ್ತು ಅಂತ ಅನ್ಸುತ್ತೆ ಈಗ ಸದ್ಯಕ್ಕೆ ಅಲ್ವಾ? ಹೌದು ಖಂಡಿತ. ಯಾಕಂದರೆ ಎಲ್ಲ ಕಡೆ ಸಿನಿಮಾ ತುಂಬ ಚೆನ್ನಾಗಾದ್ರೂ ಎಷ್ಟೊಂದು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಾನು ಕಾಣಿಸ್ಕೊಂಡ್ರು ಎಲ್ಲೋ ಒಂದು ಕಡೆ ಇನ್ನೂ ನನಗೆ ಜಾಸ್ತಿ ತೋರ್ಸೋಕ್ಕಾಗಿರಲಿಲ್ಲ ಆ್ಯಕ್ಟಿಂಗ್ ಅಂತ ಅನ್ಸೋದು. ಆ್ಯಂಡ್ ಐ ಥಿಂಕ್ ಆ ಸ್ಪೇಸ್ನ ಇವತ್ತು ಅಬ್ಬಬ್ಬ ಕಂಪ್ಲೀಟ್ ಮಾಡಿದೆ ಅಂತ ಹೇಳ್ಬೋದು.